ದಿನ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಾಮಾಜಿಕ ಅಧಿಕಾರರು, ಅಭಿವೃದ್ಧಿ ಅಧಿಕಾರರಾದ BN ರವಿಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕ್ಷೇತ್ರದ ರವಿಯಣ್ಣರ ಅಭಿಮಾನಿಗಳು, ಕ್ಷೇತ್ರದ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು ಎಲ್ಲ ಸೇರಿ ಶಿಡ್ಲಘಟ್ಟ ನಗರದಲ್ಲಿರುವ ಅಂಧ ಮಕ್ಕಳ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅದನ್ನು ಮುಗಿಸ್ಕೊಂಡು, ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ರೋಗಿಗಳಿಗೆ, ಬಾಣಂತಿಯರಿಗೆ ಬ್ರೆಡ್ಡು, ಹಾಲು, ಹಣ್ಣು ಅನ್ನು ವಿತರಣೆ ಮಾಡಿ ನಮ್ಮ BN ರವಿಕುಮಾರ್ ನಮ್ಮ ಶಾಸಕರಿಗೆ, ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲ ಅಭಿಮಾನಿಗಳ ಪರವಾಗಿ ಶುಭ ಹಾರೈಸ್ತಾ, ಏನು ಅದೇ ರೀತಿ ಎಂದಿನಂತೆ ವರ್ಷವೂ ಅವರು ಹುಟ್ಟಿದ ಪ್ರಯುಕ್ತ ವೈಕುಂಠ ನಮ್ಮ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ದರ್ಶನ ಮುಗಿಸಿ, ಅವರು ದರ್ಶನದಲ್ಲಿ ಮುಗಿಸಿ ಈಗ ಏನು ಅವರ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಏನು ಅವರು ಹೋಗೋಂಥ ಉದ್ದೇಶ ವರ್ಷವೂ ಈ ಕ್ಷೇತ್ರದ ಪ್ರತಿಯೊಬ್ಬ ಸಮಸ್ತ ಜನಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಿ ಕ್ಷೇತ್ರದ ಜನ ಭಾಳ ಸಮೃದ್ಧಿಯಾಗಿ ನೆಮ್ಮದಿಯಾಗಿರ್ಬೇಕಂತೇಳಿ ಅವ್ರು ಕೋರ್ಕೊಳ್ತಾ ಇದ್ದಾರೆ. ಮುಂದೆ ಬರೋಂಥ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪರವಾಗಿ ಒಳ್ಳೆ ಉತ್ತಮ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಅವರಿಗೆ ಈ ದೇವರು ಒಳ್ಳೆ ಶಕ್ತಿ, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಶುಭ ಕೋರ್ತಾ ಇದ್ದೀನಿ. ನಮ್ಮ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು ಆದ BN ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ದರ್ಶನ ಪಡೆದು ಈ ತಾಲೂಕಿನ ಜನತೆಗೆ ಶುಭವಾಗಲಿ ಅಂತ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿಯೂ ಆ ದೇವರ ಹತ್ರ ಏನು ಬೆಳೆದಂತ ನಾವು ಕೂಡ ಅದೇ ರೀತಿ ಆ ಭಗವಂತ ರವಿಕುಮಾರ್ ಅವರಿಗೆ ಅವರ ಸಂಸಾರಕ್ಕೆ ಅನೇಕ ವರ್ಷಗಳ 3 ವರ್ಷಗಳ ಕಾಲ ಒಳ್ಳೆಯದಾಗಲಿ ಅಂತ ನಾವು ಕೂಡ ಶುಭ ಹಾರೈಸ್ತಾ ಇದ್ದೀವಿ. ಕಾರಣ ಏನಂದ್ರೆ ಇಂಥ ಒಬ್ಬ ನಾಯಕ, ಇಂಥ ಒಬ್ಬ ಶಾಸಕ ಸಿಕ್ಕಿರೋದು ಖಂಡಿತ ನಮ್ಮ ಪೂರ್ವಜರು ಕೂಡ ಪುಣ್ಯ ಎಂದು ಕೂಡ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಕಾರಣ ಏನಂತಂದ್ರೆ ಕೈ ಬಾಯಿ ಎರಡನ್ನೂ ಶುರುವಾಗಿ ಇರ್ತಕ್ಕಂಥ ಒಬ್ಬ ನಾಯಕ ನಮ್ಗೆ ಸಿಕ್ಕವನು ಇವತ್ತಂದ್ರೆ ಇದು ನಮ್ಮೆಲ್ಲ ನಿಮ್ಮ ಎಲ್ಲ ಪುಣ್ಯ ಮಿನಿಸ್ಟರ್ ಆಗಿ ಕಾಣಿಸ್ಬೇಕು ಅಂತ ಖಂಡಿತ ನಮ್ಮಲ್ಲಿ ಕೂಡ ಅದೇ ಭಾವನೆ ಇದೆ. ಅವರು ಮುಂದಿನ 28ಕ್ಕೆ ಇಲ್ಲಿ MLA ಅವರಾಗಿ ಈ ರಾಜ್ಯದ ಒಬ್ಬ ಸಚಿವರಾಗಿ ನಮ್ಮ ಕಡೆ ಕಾಣಿಸ್ಬೇಕನ್ನೋದೇ ನಮ್ಮೆಲ್ಲರ ಅಭಿಮಾನ. ಆ ಭಗವಂತ ಅವರಿಗೆ ಮತ್ತು ಅವರ ಈ ತಾಲೂಕಿನ ಎಲ್ಲ ಜನತೆಗೂ ಕೂಡ ಒಳ್ಳೇದಾಗಲಿ ಅಂತ ಕೋಲ್ತಾ ಇರ್ತಕ್ಕಂಥ ನಮ್ಮ ರವಿಕುಮಾರ್ ಅವರು 3 ವರ್ಷಗಳ ಕಾಲ ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಯ ನೇತಾರರು, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸತಕ್ಕ ನಿಮ್ಮ ನಾಯಕರಾದಂತಹ ರವಿಕುಮಾರ್ ಅವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಅವರ ಕುಟುಂಬಕ್ಕೂ ಅವರ ಎಲ್ಲ ಕರ್ತವ್ಯಗಳು ಒಳ್ಳೆಯದಾಗಲಿ ದೇವರು ಮುಂದೆ ಇನ್ನ ಹೆಚ್ಚೆ ಮಂತ್ರಿಯಾಗಿ 58ಕ್ಕೆ ಹೇಳ್ತಾ 28ಕ್ಕೆ ಮಂತ್ರಿಯಾಗಿ ಬರಲಿ ಅಂತ ಕೋರ್ತಾ, ಅವರು ವಿರೋಧ ಪಕ್ಷದಲ್ಲಿದ್ದರೂ ಸಹ ಇವತ್ತು ಕಣ್ಮುಂದೆ ಕಾಣ್ತಾ ಇದೆ. ಶಿಡ್ಲಘಟ್ಟದಲ್ಲಿ ನಗರದಲ್ಲಿ ಏನಿವತ್ತು ಅಮೃತ ಯೋಜನೆ ಆಗ್ಬೋದು, ಎಲ್ಲ ಯೋಜನೆಗಳು ಸುಮಾರು ವಿರೋಧ ಪಕ್ಷ ಸುಮಾರು ಕೋಟಿಗಳು ತಂದಿದ್ದಾರೆ, ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಮೆಚ್ಕೋಬೇಕಾಗ್ತದೆ. ಸುಮಾರು 30-40 ವರ್ಷದಿಂದ ಇಡೀ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಣಿರಲಿಲ್ಲ. ಇವತ್ತು ರಸ್ತೆಗಳಾಗ್ಬೋದು, ಚರಂಡಿಗಳಾಗ್ಬೋದು, ಆಮೇಲೆ ಡ್ರೈನೇಜ್ ಆಗ್ಬೋದು, ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ ಅಂದ್ರೆ ಅದು BN ರವಿಕುಮಾರ್ ಅಂತ ಹೇಳಕ್ ಇಷ್ಟಪಡ್ತಾರೆ. ಶಾಸಕರಾಗಿರ್ತಕ್ಕಂಥ BN ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ಈ ಕ್ಷೇತ್ರದಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿಗೆ ನಾಂದಿಯಾಗಿರ್ತಕ್ಕಂಥ ನಮ್ಮ ಶಾಸಕರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಏನು ಈ ಶಿಡ್ಲಘಟ್ಟ ತಾಲೂಕಿನ ಅಭಿವೃದ್ಧಿಗೆ ಕನಸು ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗಬೇಕಾದ್ರೆ ಅವರು ಮುಂದೆ ಕೂಡ ಶಾಸಕರಾಗಿ ಶಿಡ್ಲಘಟ್ಟ ತಾಲೂಕಿಗೆ ಆಯ್ಕೆ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅಂತ ಒಬ್ಬ ನಾಯಕರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಅಭಿಮಾನಿಗಳು ತುಂಬಾ ಸಡಗರದಿಂದ ಆಚರಣೆ ಮಾಡ್ತಾ ಅರ್ಥಪೂರ್ಣವಾಗಿ ಈ ಒಂದು ಅಂಧ ಮಕ್ಕಳ ಶಾಲೆಗಳಲ್ಲಿ ಅವರ
ಅವರಿಗೆ ಬಟ್ಟೆ ಮತ್ತು ಕಾರ್ಪೆಟ್ ಇತರೆ ಅವರ ಅವಶ್ಯಕ ವಸ್ತುಗಳನ್ನು ವಿತರಣೆ ಮಾಡಿ ಅವರಿಗೆ ಒಂದು ಶುಭ ಹಾರೈಸತಕ್ಕಂಥ ಮಾನ್ಯ ಶಾಸಕರಿಗೆ ಶುಭ ಹಾರೈಸತಕ್ಕಂಥ ಕೆಲಸವನ್ನ ಇವತ್ತು ಅವರ ಅಭಿಮಾನಿಗಳು ಮತ್ತು ಮುಖಂಡರು ಆ ಪಕ್ಷದ ಮುಖಂಡರು ಜೆಡಿಎಸ್ ಪಕ್ಷದ ಮುಖಂಡರು ಮಾಡ್ತಾ ನಮ್ಮ ಎನ್ ರವಿಕುಮಾರ್ ಹುಟ್ಟುಹಬ್ಬ ಆಚರಿಸಿ ಅವ್ರ ಶುಭಾಶಯ ಕೊಡ್ತಾ ನಮ್ಮ ಚಂದ್ರಗಢ ತಾಲೂಕಿನ ಜೆಡಿಎಸ್ ಮುಖಂಡರು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಸೇರಿ ಇಲ್ಲಿ ಎನ್ ರವಿಕುಮಾರ್ ಅಭಿಮಾನಿಗಳಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಎಲ್ಲರಿಗೂ ಇವತ್ತು ನಮ್ಮ ಆಶಾಕಿನ ಮಕ್ಕಳಿಗೆ ಬಟ್ಟೆ ವಿತರಣೆ ಹಾಗೂ ಎಲ್ಲ ಅವರಿಗೆ ಸಮಸ್ಯೆ ವಿತರಣೆ ಮಾಡಲಾಗಿದೆ. ರವೀಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ 2028ಕ್ಕೆ ದೇವರ ಆಶೀರ್ವಾದದಿಂದ ಮತ್ತೊಮ್ಮೆ ನಮ್ಮ ಕರ್ನಾಟಕ ವಿಧಾನಸಭಾ ಕ್ಷೇತ್ರಕ್ಕೆ ಚಂದ್ರಶೇಖರ ಆಯ್ಕೆ ಆಗಬೇಕಾಗಿ ನಮ್ಮೆಲ್ಲರ ನಮ್ಮ ಮಾಧ್ಯಮಗಳಿಗೆ ಒಂದು 3 ಪ್ರಶ್ನೆ ಹೇಳ್ತಾರೆ. ದಯಮಾಡಿ ಉತ್ತರ ಕೊಡಬೇಕು. ಒಂದೇ ಫಸ್ಟ್ ಪ್ರಶ್ನೆ ಏನಂದ್ರೆ, ನಮ್ಮ ಭಾರತ ದೇಶಕ್ಕೆ ಆಸ್ಟ್ರೇಲಿಯಾಗೆ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ. ಯಾರು ಗೆಲ್ಬೇಕು? ಭಾರತ ಗೆಲ್ಬೇಕು. ಯಾರು ಗೆಲ್ಬೇಕು? ನಮ್ಮ ದೇಶ. ಕರೆಕ್ಟಾ? RCBಗೂ ಚೆನ್ನೈಗೂ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ. ಯಾರು ಗೆಲ್ಬೇಕು? ಯಾಕೆ? ನಮ್ಮವರು. ಬೆಂಗಳೂರಿಗೂ ಚಿಲ್ಗಟ್ಟಕ್ಕೂ ಮುಂದಿನ 2028 ಚುನಾವಣೆ ನಡೆಯುತ್ತೆ. ಯಾರು ಗೆಲ್ಬೇಕು? ಯಾಕೆ? ಪ್ರತಿಯೊಬ್ಬರು ಮತದಾರರ ದೃಷ್ಟಿಯಲ್ಲಿಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ರವೀಣ್ಣಗೆ ಮತ ಕೊಟ್ಟು ಜಯಶೀಲ ಮಾಡಿ ಯಾಕೆ ಮಾಡ್ಬೇಕಂದ್ರೆ ನಮ್ಮ ತಾಲೂಕು ಅಭಿವೃದ್ಧಿಗೆ ಯಾಕೆ ಗೆಲ್ಸ್ಬೇಕಂದ್ರೆ ನಮ್ಮ ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ಜಾಗಕ್ಕೂ ಉತ್ತಮವಾದಂತ ರಸ್ತೆ, UPD, ಕುಡಿಯೋ ನೀರು, ಲೈಟ್ ಇದೆಲ್ಲ ಬೇಕು ಅಂದ್ರೆ ಇಂಥ ನಾಯಕರು ಬೇಕು. ನಿಸ್ವಾರ್ಥದಂತ ಕೆಲಸ ಮಾಡುವ ಶಾಸಕರು ಏನಾದ್ರು ಇದ್ರೆ 224 ಕ್ಷೇತ್ರದಲ್ಲಿ ಅದು ರವೀಣ್ಣನವರು ಮೊದಲ ಸ್ಥಾನದಲ್ಲಿ ಇರ್ತಾರೆ. ಇದನ್ನ ಇಷ್ಟನ್ನು ಹೇಳ್ತಾ ಎಲ್ಲರಿಗೂ ರವೀಣ್ಣನವರು ಹುಟ್ಟುಹಬ್ಬದ ತಿಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್, ಜೈ ಫೆನ್ಸಿಂಗ್ ಕೆಲಸಕ್ಕೆ ಹುಡುಕಾಟ ಬೇಡ. ನಮ್ಮಲ್ಲಿ ಕಾಂಪೌಂಡ್, ಮನೆ, ಹೊಲ, ಕಾರ್ಖಾನೆ, ಖಾಲಿ ಸೈಟ್ ಹಾಗೂ ಜಮೀನುಗಳಿಗೆ ಮುಳ್ಳುತಂತಿ ಮತ್ತು ಚೈನ್ ಲಿಂಕ್ ಫೆನ್ಸಿಂಗ್ ಸೇರಿದಂತೆ ಎಲ್ಲ ರೀತಿಯ ರಕ್ಷಣಾ ಬೇಲಿ ನಿರ್ಮಾಣವನ್ನು ಅನುಭವಿಗಳಿಂದ ಉತ್ತಮ ಗುಣಮಟ್ಟದಲ್ಲಿ ಮಾಡಿಕೊಡಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸೇವೆ ಲಭ್ಯ. ಹಿಂದೆ ಕರೆ ಮಾಡಿ 6362332722. ಶಿವರಾಜ್ ಫೆನ್ಸಿಂಗ್ ವರ್ಕ್, ನಿಮ್ಮ ಭದ್ರತೆಗೆ ನಮ್ಮ ಬದ್ಧತೆ.